ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಪುಷ್ಯ ಪೂರ್ಣಿಮೆ 13 ಜನವರಿಯಂದು ಇದೆ. ಈ ವರ್ಷದ ಮೊದಲನೆಯ ಪೂರ್ಣಿಮೆ. ಪುಷ್ಯ ಪೂರ್ಣಿಮೆಗೆ ತನ್ನದೇ ಆದ ವಿಶೇಷ ಮಹತ್ವ ಇದೆ. ಈ ಪೂರ್ಣಿಮೆ ನಿಮ್ಮ ಜೀವನದಲ್ಲಿ ಧನದ ಆಕರ್ಷಣೆ, ಮನೋವಾಂಛಿತ ಫಲಪ್ರಾಪ್ತಿಯನ್ನು ತಂದುಕೊಡುತ್ತದೆ. ಅದಕ್ಕಾಗಿ ಕೆಲವೊಂದು ಕೆಲಸಗಳನ್ನು ನೀವು ಈ ದಿನ ಮಾಡಬೇಕಾಗುತ್ತದೆ. ಪುಷ್ಯ ಪೂರ್ಣಿಮೆಯ ದಿವಸ ಶಿವಲಿಂಗದ ಮೇಲೆ ಹಸಿ ಹಾಲಿನ ಅಭಿಷೇಕವನ್ನು ಮಾಡಬೇಕು. ಶಿವಾಲಯದಲ್ಲಿ ಮಾಡಿದರೂ ಪರವಾಗಿಲ್ಲ, ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿಯೇ ಶಿವಲಿಂಗದ ಮೇಲೆ ಹಸಿ ಹಾಲಿನ ಅಭಿಷೇಕವನ್ನು ಮಾಡಬಹುದು. ಓಂ ನಮಃ ಶಿವಾಯ ಜಪಿಸುತ್ತಾ ಕ್ಷೀರಾಭಿಷೇಕವನ್ನು ಮಾಡಬೇಕು. ಇದರಿಂದ ಹಣದ ಆಕರ್ಷಣೆ ಹೆಚ್ಚಿಸುತ್ತದೆ. ಅದರ ಜೊತೆಗೆ ಮಹಾದೇವನ ಆಶೀರ್ವಾದ ಕೂಡ ಲಭಿಸುತ್ತದೆ. ಈ ಸೇವೆಯಿಂದ ಮಾನಸಿಕ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಪುಷ್ಯ ಪೂರ್ಣಿಮೆಯ ದಿವಸ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡುವುದರಿಂದ ಪುಣ್ಯಫಲ ದೊರೆಯುತ್ತದೆ. ಸಾಧ್ಯವಾದರೆ ಯಾವುದಾದರೂ ತೀರ್ಥಕ್ಷೇತ್ರದಲ್ಲಿ ಹೋಗಿ ಸ್ನಾನವನ್ನು ಮಾಡಬಹುದು. ಇಲ್ಲ ಅಂದರೆ ಮನೆಯಲ್ಲಿಯೇ ಗಂಗಾಜಲವನ್ನು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಹಾಕಿ ಕೂಡ ಸ್ನಾನ ಮಾಡಬಹುದು. ಅಶ್ವತ್ಥ ವೃಕ್ಷದ ಕೆಳಗೆ ತಾನಾಗಿಯೇ ಉದುರಿದಂತಹ ಒಂದು ಹಚ್ಚ ಹಸಿರಾದ ಎಲೆಯನ್ನು ತೆಗೆದುಕೊಂಡು ಬಂದು ಅದನ್ನು ಸ್ವಚ್ಛವಾಗಿ ತೊಳೆದು ಆ ಎಲೆಯನ್ನು ರೋಲ್ ಮಾಡಿ ಕೆಂಪು ಕಾಟನ್ ದಾರದಿಂದ ಸುತ್ತಬೇಕು. ಈ ಸುರುಳಿಯನ್ನು ಕೆಂಪು ಪೌಚ್ನಲ್ಲಿ ಹಾಕಿ ಲಾಕರ್ನಲ್ಲಿ ಇಡಬೇಕು. ಮುಂದಿನ ವರ್ಷದ ಪುಷ್ಯ ಪೂರ್ಣಿಮೆಯ ದಿನದವರೆಗೆ ಈ ರೋಲನ್ನು ಹಾಗೆ ಇಟ್ಟು ನಂತರ ಅದನ್ನು ಜಲಪ್ರವಾಹ ಮಾಡಬೇಕು. ಅಶ್ವತ್ಥ ವೃಕ್ಷಕ್ಕೆ ನಮ್ಮ ಕಡೆ ಪಿಂಪಿರಿ ವೃಕ್ಷ ಅಂತಾರೆ, ಪೀಪಲ್ ವೃಕ್ಷ ಕೂಡ ಅಂತಾರೆ. ನಿಮಗೂ ಕೂಡ ತಿಳಿದಿರ್ಬೋದು ಯಾವ ವೃಕ್ಷದ ಎಲೆಯ ಉಪಾಯ ಇದು ಅಂತ. ಅಶ್ವತ್ಥ ವೃಕ್ಷದಲ್ಲಿ ಶ್ರೀಹರಿಯ ವಾಸ ಇರುತ್ತೆ. ಶ್ರೀಹರಿ ಎಲ್ಲಿರ್ತಾರೋ ಅಲ್ಲಿ ಲಕ್ಷ್ಮೀ ಮಾತೆ ತಾನಾಗಿಯೇ ಬಂದಿರ್ತಾಳೆ. ಅದಕ್ಕಾಗಿ ಈ ಉಪಾಯ ತುಂಬಾ ಪ್ರಭಾವಿಯಾಗಿದೆ. ಇದರ ಜೊತೆಗೆ ಮತ್ತೊಂದು ಪ್ರಭಾವಿಯಾದ ಉಪಾಯ ಅಂದರೆ ಅಶ್ವತ್ಥ ವೃಕ್ಷದ ಹಸಿರು ಎಲೆಯನ್ನು ತೊಳೆದು ಅದಕ್ಕೆ ಚಂದನ ಅಥವಾ ಯಾವುದಾದ್ರೂ ಒಂದು ಅತ್ತರನ್ನು ಹಚ್ಚಿ ಶ್ರೀ ವಿಷ್ಣುವಿನ ಪಾದದಲ್ಲಿ ಇಟ್ಟು ನಂತರ ಅದನ್ನು ನಿಮ್ಮ ವಾಲೆಟ್ನಲ್ಲಿ ಇಟ್ಕೋಬೇಕು. ಇದರಿಂದ ಕೂಡ ಹಣದ ಅಭಿವೃದ್ಧಿ ಆಗುತ್ತದೆ ಮತ್ತು ಹಣ ಆಕರ್ಷಿತವಾಗಲಿಕ್ಕೆ ಪ್ರಾರಂಭವಾಗ್ತದೆ. ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಕೂಡ ನಿಮಗೆ ಇದರಿಂದ ಕಂಡುಬರುತ್ತದೆ. ವರ್ಷದ ಮೊದಲನೆಯ ಪೂರ್ಣಿಮೆ ಈ ದಿನದಿಂದ ನೀವು ಪ್ರತಿ ಪೂರ್ಣಿಮೆಗೆ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಸ್ಟಾರ್ಟ್ ಮಾಡ್ಬೋದು. ಧನ, ಹಣ, ಐಶ್ವರ್ಯ, ಸಂಪತ್ತಿನ ಅಭಿವೃದ್ಧಿಗೆ ಈ ಪೂಜೆಯ ಮಹತ್ವ ತುಂಬ ಇದೆ. ಪೂರ್ಣಿಮೆ ಅಂದಮೇಲೆ ಶ್ರೀ ಲಕ್ಷ್ಮೀ ಮಾತೆಯ ಆರಾಧನೆ ಖಂಡಿತವಾಗಿಯೂ ಮಾಡಬೇಕು. ಶ್ರೀಹರಿಯ ಆರಾಧನೆಯ ಜೊತೆಗೆ ಲಕ್ಷ್ಮೀ ಮಾತೆಯ ಆರಾಧನೆಯನ್ನು ಕೂಡ ನಾವು ಈ ದಿನ ಮಾಡಲೇಬೇಕು. ದೇವಿಯ ಮೇಲೆ ಕುಂಕುಮಾರ್ಚನೆ, ಶ್ರೀಯಂತ್ರದ ಮೇಲೆ ಅಭಿಷೇಕ, ಕುಂಕುಮಾರ್ಚನೆ, ಶ್ರೀ ಸೂಕ್ತದ ಪಠನೆ, ಶ್ರೀ ಲಲಿತಾ ಸಹಸ್ರನಾಮದ ಪಠನೆ ಇವೆಲ್ಲ ಪೂರ್ಣಿಮೆಯ ಫಲವನ್ನು ಶೀಘ್ರವಾಗಿ ಒದಗಿಸುತ್ತವೆ. ಪೂರ್ಣಿಮೆಯ ದಿನ ತುಳಸಿ ಮಾತೆಗೆ ಹಸಿ ಹಾಲನ್ನು ಅರ್ಪಿಸಬೇಕು. ತುಳಸಿ ಮಾತೆಯ ಬೇರಿಗೆ ಹಸಿ ಹಾಲನ್ನು ಅರ್ಪಿಸೋದ್ರಿಂದ ಶ್ರೀ ವಿಷ್ಣುವಿನ ಜೊತೆ ಶ್ರೀ ಲಕ್ಷ್ಮೀದೇವಿಯ ಕೃಪೆ ಕೂಡ ಲಭಿಸುತ್ತದೆ. ಮತ್ತೊಂದು ಶೀಘ್ರ ಫಲಿಸುವ ರೆಮಿಡಿ ಹೇಳ್ತೀನಿ. ತೇಜಪತ್ರಿಯ ಮೇಲೆ ಹಸಿರು ಅಥವಾ ನೀಲಿ ಬಣ್ಣದ ಪೆನ್ನಿನಿಂದ ನಿಮ್ಮ ಇಚ್ಛೆಯನ್ನು ಬರೆದು ಅದನ್ನು ದೀಪಕ್ಕೆ ಹಚ್ಚಿ. ಈ ಟೈಮ್ನಲ್ಲಿ ನಿಮ್ಮ ಇಚ್ಛೆಯನ್ನು ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕವಾಗಿ ಹೇಳುತ್ತಾ ತೇಜಪತ್ರಿಯನ್ನು ಸುಡಬೇಕು. ಈಗ ಈ ಬೂದಿಯನ್ನು ಮನೆಯ ಹೊರಗೆ ತಂದು ಕೈಯಲ್ಲಿ ಹಿಡಿದು ಕಣ್ಣು ಮುಚ್ಚಿ ಮತ್ತೊಮ್ಮೆ ನಿಮ್ಮ ಇಚ್ಛೆಯನ್ನು ಹೇಳುತ್ತಾ ಬೂದಿಯನ್ನು ಊದಬೇಕು. ಇದರಿಂದ ನಿಮ್ಮ ಇಚ್ಛೆಯನ್ನು ಪೂರ್ತಿ ಮಾಡಲು ಯೂನಿವರ್ಸ್ ಕೂಡ ನಿಮ್ಮ ಜೊತೆ ಕೂಡುತ್ತೆ. ನೀವು ಕೂಡ ತಪ್ಪದೇ ಈ ಉಪಾಯಗಳನ್ನು ಮಾಡಿ ಲಕ್ಸರಿ ಲೈಫ್ ನಿಮ್ಮದಾಗಿಸಿಕೊಳ್ಳಿ. ಶುಭವಾಗಲಿ. ಬೈ, ಟೇಕ್ ಕೇರ್.